ಓ ಏನ್ ಮಾಡ್ಯಾರ ಮಮ್ಮಿ ಊಟಕ್ಕೆ? ಏನ್ ಮಾಡ್ರಿ ಊಟಕ್ಕೆ? ಏನೇನ ಸ್ಪೆಷಲ? ಏನಿದೆ? ಓ ಹೋಳಿಗೆ ಹೋಳಿಗೆ ಮತ್ತೆ ಮತ್ತೇನ್ ಮಾಡ್ರಿ? ಚಪಾತಿ ಹೋಳಿಗೆ ಚಪಾತಿ. ಇದು ತುಪ್ಪ. ತುಪ್ಪ ಬೇಕಾ ಬೇಡನೆ? ಇದು ನೋಡಿ ರೈತರ ಪಲ್ಲೆ ತೊಂಡೆಕಾಯಿ ಬೇಕಾ? ತುಪ್ಪ ಬೇಡ? ತುಪ್ಪ ಸಮೂ ಸಾಂಬಾರ್ ಹಚ್ಚಲ್ರಿ? ಸಾಂಬಾರ್ ಕಟ್ಟಿಂದು ಕಟ್ಟಿನ ಸಾಂಬಾರ್ ಹಚ್ಚಲ್ರಿ? ಒಂದು ಬೌಲ್ನಾಗ ಹಾಕಿ. ಓ ಬಾಲ್ ಬಂದಿಲ್ಲಲ್ಲ ಮಾವಲೆ, ಬಾಲ್ ಬಂದಿಲ್ಲವ. ಬಂದಿದ್ದು ಅದಕ್ಕೆ ತಗೋತಿದ್ವಲ್ಲ ಮತ್ತೆ ನೀನ್ ಯಾವ ಅಂಗಡಿಯಾಗಿದ್ದು ನೋಡಿದಿ? ಮತ್ತ ಬಾಲ್ ಬಂದಿಲ್ಲಪ್ಪ. ಓಕೆ ಥ್ಯಾಂಕ್ ಯು ಸರ್. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ರೀ ನಮ್ಮ ಬೈಲಹೊಂಗಲಾಗಿರೋ ಜಾತ್ರೆ ಶನಿವಾರ ಜಾತ್ರೆ ಅಂತ ಹೇಳ್ತೀನಲ್ರಿ, ಆ ಜಾತ್ರೆಗೆ ಅಂತೂ ಇಂತೂ ನನ್ನ ಮಗಳು ಕರ್ಕೊಂಡು ಹೋಗೇ ಬಿಟ್ಟಲ್ರಿ. ಆ ಜಾತ್ರೆಗೆ ನಾವು ಹೋಗಿದ್ದು ರೀ. ಆ ಲಾಗನ್ನ ಈಗ ನಿಮ್ಗೆ ತೋರ್ಸತ್ತಾರ ನೋಡ್ರಿ. ಇಲ್ಲೇ ಏನಂತಂದ್ರೆ ಅವತ್ತು ಮಂಗಳವಾರ ಸಾಯಂಕಾಲ ರೀ ಹೋಮ್ವರ್ಕ್ ಅಂತೂ ಲಗೋಟ ಪಟ ಮಾಡಿಟ್ಟಾಳು, ಹೋಗುನ್ ಅಂತೇಳಿ. ಸಾಯಂಕಾಲ ಮಳೆ ಚಾಲು ಆಗೈತಿ, ನಾ ಬೇಡ ಅಂತ ಹೇಳ್ರಿ ತನಗೆ ಥಂಡಿ ಹತ್ತಿ ಒಂದು ವೇಲ್ ಹೊತ್ಕೊಂತ ಅಭ್ಯಾಸ ಮಾಡತ್ತಾಳು. ನಾ ಈಗ ದೀಪ ಹಚ್ಚಿ ಅಡುಗೆ ಮಾಡಕ್ಕಂತೇಳಿ ನಾ ಹೊಂಟಿದ್ದೀನಿ. ಜಾತ್ರೆಗೆ ಹೋಗು ಅಂಥೇಳಿ ನಿಂತ್ಬಿಟ್ಟಾಳು. ಆಮೇಲೆ ಅವ್ರ ಅಪ್ಪಾರ ಫೋನ್ ಹಚ್ಚಿರಿ ತೆಳಗೆ ಹೋಗಿದ್ರು ಅಂತೇಳಿ. ಹೋಗುನಂದ್ರೆ ಬರ್ತಾನೆ ಮನೆಗೆ ಹೋಗುಣ್ರಿಟ್ರು ಅಂತ ಅನ್ನಕತ್ತಾರ. ಥಂಡಿ ಐತಿ, ಫುಲ್ ಮಳಿನೂ ಐತಿ, ನಾವು ಅಲ್ಲೇ ಅಂತ ನಾ ರೀ. ಈಕಿ ಗಾಡಿ ಹಾಯಕತ್ತಳ್ರಿ. ಅಂತೂ ಇಂತೂ ಆಕಿಗೆ ನಾವ ಹೇಳ್ದಾರಲ್ಲ ಅಂಥೇ ಕರ್ಕೊಂಡು ಹೊಂಟು ರೀ. ಮತ್ತು ನಿನಗಾರ ರೇನ್ಕೋಟ್ ಐತಿ, ನಿಮ್ಮ ಪಪ್ಪಾಗೂ ಐತಿ, ಮತ್ತು ನನಗಿಲ್ಲಲ್ಲ ಅಂತ ನಾ ಅಂದ್ರೆ ಜಾತ್ರೆ ಕೊಡಿಸ್ತಾನೆ ಬಾ ನಿನಗಂತೆ ಅಂತಾಳ್ರಿ. ಅದಕ್ಕೆ ನೀವು ಇಬ್ಬರು ಹೋಗ್ರಂದ್ರೆ ಪೆಟ್ಟು ಹಚ್ಕೋಕತ್ಲ ಎಲ್ಲಿದ್ದು ಬಿಡ, ಅದಕ್ಕೆ ಈಗ ಫಸ್ಟ್ ನಾವ ಹೇಳಬಾರ್ದಿತ್ತು ಅಂಥೇಳಿ ಹೋಮ್ವರ್ಕ್ ಎಲ್ಲ ಮಾಡಲಿ ನೋಡ್ರಿ. ಈಗ ಹೋಮ್ವರ್ಕ್ ಮಾಡೇ ಜಾತ್ರೆಗೆ ಹೊಂಟು ನೋಡ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ತಾನ ಜಾತ್ರೆಗೆ ಹೋಗಕಂದ್ಲ ಫುಲ್ ಹುರುಪ್ ರೀ. ಇಲ್ಲಿ ಟಿ ವಿ ಬಂದ್ ಮಾಡೋದು, ಎಲ್ಲ ಹೊಂದ್ಸೋದು ಬಿಡೋದು, ಅದನ್ನು ಹರುವುದು ಬರುವುದು ಎಲ್ಲ ಐಕಿದ ನೋಡ್ರಿ. ಎಷ್ಟು ಸರಿ ಸ್ವಚ್ಛ ಮಾಡ್ರು ಹಂಗಾರಿ ಮನೆ. ಈಗ ನೋಡ್ರಿ ಅಪ್ಪ ಮಗಳು ಹೊಂಟ್ರಿ. ಇನ್ನೊಂದು ಏನಂತಂದ್ರೆ ಎಲ್ಲಿ ಹೋದ್ರು ನಮ್ಮ ಯಜಮಾನ್ರು ಈಕಿ ಬರ ಮುಂದೆ ಹೋಗ್ಬಿಡ್ತಾರೋ, ನಾವು ಹಿಂದಿಂದ ಬಲಗನ್ಸಿ ಹಂಗೆ ಮುಂದೆ ಹೋಗೋದು ನೋಡ್ರಿ. ಇಲ್ಲಂತೂ ಫುಲ್ ನೀರು ನಿಂತಾವು. ನನಗೇನ ಎಲ್ಲಾರು ಹಾಕೊಂಡು ಬಿದ್ದೇನಿಲ್ಲ ಅನ್ನೋದು, ಯಾಕಂದ್ರೆ ನಾವು ಆಡಿದು ಇತ್ತು ರೀ. ಇಲ್ಲಿ ಇಷ್ಟು ನೀರು ಅದಾವು. ಅದ್ರಾಗ ನಾವು ವಿಡಿಯೋ ಮಾಡ್ಕೊಂಡು ಹೊಂಟೇನು ಎಲ್ಲಾರ ಬಿದ್ದಿದ್ದನೋ ಅನ್ನೋ ಹಿಂಗಂದು ಹೆದರಿಕಿತ್ತು. ಪಾಪ ಅಷ್ಟೆಲ್ಲ ಸಾಮಗ್ರಿಗಳನ್ನ ಜಾತ್ರೆ ಅಂಗಡಿಗಳನ್ನೆಲ್ಲ ಹಾಕಿದಾರೆ ಜಾತ್ರೆಗ. ಆದ್ರೆ ತಗೋರು ಯಾರಿಲ್ಲ, ಹೆಚ್ಚು ಮಂದಿ ಇಲ್ಲರಿ. ಪಾಪ ಮಳೆ ಏಕ ಮಳೆ ಹಿಂಗೆ ಆಗತ್ತದ ನೋಡ್ರಿ. ಆಗೋ ಸಂಬಂಧ ಜಾಸ್ತಿ ಜನ ಇಲ್ಲ. ಫಸ್ಟ್ ಯಜಮಾನ್ ನೋಡ್ಕೊಂಬಂದರು. ಮಳೆ ಅಷ್ಟು ಗದ್ಲೈತಿಲ್ಲೋ ನೋಡ್ಕೊಂಬರ್ರಿ ಅಂತಂಟ್ರಿ. ನಾನು ಮತ್ತು ಮಳೆಯಾಗ ಹೋಗೋದು ಚಲೋ ಅನ್ಸೋದಿಲ್ಲ ರೀ. ಹಾಗಾಗಿ ನೋಡ್ರಿ ಇಷ್ಟೆಲ್ಲ ಸಾಮಾನುಗಳು ಪಾಪ ಅವ್ರು ಅಂಗಡಿ ಹಾಕಿದಾರು ಏನೆಲ್ಲ ಲಕ್ಸಾನ್ರಿ. ಇನ್ನು ಮತ್ತು ಇದ್ರು ಪ್ರೆಗ್ನೆನ್ಸ ತೊಟ್ಲು ಜಿಕ ಅಂತೂ ಬರ್ತಾವಲ್ರಿ, ಅಂಥವೆಲ್ಲ ಹಾಕಿದಾರು. ಆದರೂ ಏನಂತಂದ್ರೆ ಆಡೋರು ಯಾರು ಇಲ್ಲ ನೋಡ್ರಿ. ಈಗ ನೋಡ್ರಿ ಇದ ನೋಡ್ರಿ ನಮ್ಮ ಹನುಮಂತೇವ್ರ ಗುಡಿ ರೀ. ಇಲ್ಲೇ ನವಗ್ರಹಗಳು ಕೂಡ ಅದಾವು. ಆನಂತರ ಡೇದಾಗ ತೋರಿಸಿರೋ ಗುಡಿ ಮಸ್ತ್ ಅನ್ಸತ್ರಿ ನಿಮಗೆ. ಶನಿವಾರ ದಿವಸ ಹೋಗೋದೈತ್ರಿ, ಮಳೆ ಆಗೋ ಸಂಬಂಧ ಹೋಗಲಿಲ್ಲ ನಾನು. ಅವತ್ತಂತೂ ಫುಲ್ ರಶ್ ಇತ್ತು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಒಂದು ವರ್ಷದ ಹಿಂದೆ ನೋಡ್ರಿ ನಂದು ಗೂಗಲ್ ಎಡ್ಸನ್ ಪಿನ್ನ ಈ ದೇವ್ರ ಜಾತ್ರೆ ದಿವಸ ಐತ್ರಿ, ಹನುಮಂತೇಶ್ವರ ಜಾತ್ರೆ ದಿವಸ ಆಯಿತು. ಇಲ್ಲೇ ಎಷ್ಟಂತಂದ್ರೆ ಎಲ್ಲ ತರಹದ ಏನಂತಂದ್ರೆ ನವಗ್ರಹಗಳು ಇರ್ತಾವಲ್ರಿ, ಆ ಪೂರ್ತಿ ನವಗ್ರಹ ಮೂರ್ತಿಗಳನ್ನ ಹಿಂಗಿಟ್ಟಾರ ಇಲ್ಲೇ. ಇನ್ನೊಮ್ಮೆ ಹೋದಾಗ ಪೂರ್ತಿ ಡೇದಾಗ ಹೋಗ್ಕಂಡ್ರಿ ತೋರಿಸ್ತಾರೆ ನಿಮ್ಗೆ. ಅದೇ ರೀತಿ ರೀ ಇನ್ನು ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ ಅಂದ್ರೆ ಮನೆ ಕಾಯಿ ಹೊಡ್ಸಿದ್ರಲ್ರಿ, ಮತ್ತೇನು ಕಾಯಿ ಹೊಡ್ಸಕ್ಕೆ ಹೋಗಲಿಲ್ಲ ನಾನು. ಆಮೇಲೆ ಇಲ್ಲೇ ಒಂದೆರಡು ಐದು ಬೌಲ್ಗಳು ತೊಗೊಂಡ್ರಿ, ಉಪ್ಪಿನಕಾಯಿ ಹಾಕಕ್ಕಂತೆ, ಉಪ್ಪು ಅದು ಹಾಕಕ್ಕಂತೇಳಿ. ಆಮೇಲೆ ಗೋಬಿ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಗೋಬಿ ತಿನ್ನಕ್ಕಂತೆ ಬನ್ನಿ ನೋಡ್ರಿ. ನಾ ಒಂದು ಕಡೆ ಇರೋದ್ರಿ, ನನ್ನ ಮಗಳು ನಮ್ಮ ಯಜಮಾನ್ರು ಒಂದು ಕಡೆ ಇರೋದ್ರಿ. ಯಾಕಂತಂದ್ರೆ ಅವ್ರು ತಿನ್ನೋದು ಬೇರೆ ರೀ. ನಾ ಅದೇನೋ ಇದ್ರು ಆಲೂಗಡ್ಡಿದು ಹಿಂಗೆ ರೌಂಡ್ ಬರ್ತದೆ ನೋಡ್ರಿ, ಅಂತ ತೊಗೊಂಡು ತಿನ್ನತ್ತಿಳು. ನಾವು ಇಲ್ಲೇ ಒಂದು ಪ್ಲೇಟ್ ಗೋಬಿ ಒಂದು 30 ರೂಪಾಯಿದು ಐತ್ರಿ ಅದಕ್ಕೆ. ಕೊಡಿಸ್ತೇನಲ್ಲ ಅಮ್ಮ. ಆಮೇಲೆ ಈಕಿ ನೋಡ್ರಿ ಅಪ್ಪ ಮಗಳು ಕೂಡಿ ಅಂತ ಅಂದಾರ, ನಮ್ಮ ಯಜಮಾನ್ರು ತಿನ್ನಂಗಿಲ್ಲ ರೀ. ಈಕಿಗೆ
ಅಕ್ಕಿಗೆ ಇದ್ರಿ ಅದು ಇದ್ರದ್ದು ಇರ್ತದಲ್ಲ ರೀ ಆಲೂಗಡ್ಡೆ ಹಿಂಗೆ ಪೂರ್ತಿ ಅದನ್ನ ರೌಂಡ್ ಮಾಡಿ ಅದ್ರ ಮ್ಯಾಗ ಇದ್ರದ್ದು ಹಾಕ್ಕೊಡ್ತಾರೆ ನೋಡಿರಿ ಅದನ್ನು ಅಲ್ಲೇ ಕುತ್ಕೊಂಡು ತಿಂದು ಬಂದಳು ರೀ. ಆಮೇಲೆ ಈಗ ನೋಡಿರಿ ಮನೆಗೆ ಬಂದು ರೀ, ಮನೆಗೆ ಬಂದು ಇವ್ನ ಎರಡು ತೊಗೊಂಡಿನಿ ನೋಡ್ರಿ ನಾ. ಚಂದ ಅದಾವೆ ನೋಡಿರಿ ಇವು, ನಂಗೆ ಭಾಳ ಲೈಕ್ ಅದು. ಸಣ್ಣ ಉಪ್ಪು ಹಾಕಾಕದು ಅಂತೇಳಿ, ಅಂದ್ರೆ ದೊಡ್ಡ ಉಪ್ಪು ಹಾಕಕ್ಕೆ ಐತ್ರಿ, ಸಣ್ಣ ಉಪ್ಪು ಹಾಕಕ್ಕಂತ ಇವನ್ ತೊಗೊಂಡು. ಆನಂತರ ಮತ್ತು ನಮ್ದು ಮಡ್ಡಿ ವಿಶ್ವೇಶ್ವರ ಜಾತ್ರೆ ಆಕತಿ, ಅವ ತೊಗೊಂಡ್ರೆ ಆತಂತೇಳಿ ಸಿಂಪಲ್ಲಾಗಿ ಇಷ್ಟ ನಮ್ಮ ಜಾತ್ರೆಗೆ ಹೋಗಿ ಬಂದು ನೋಡಿರಿ. ಆಮೇಲೆ ನಾನು ರೀ ಸ್ವೀಟ್ ಕಾರ್ನ್ ಅಂತ ತೊಗೊಂಬಂದಿಲ್ಲ ರೀ, ಮತ್ತು ಗೋಬಿ ನಮ್ಮ ಯಜಮಾನ್ರು ಅವ್ರವ್ರು ತಿನ್ಲಂತೆ ತೊಗೊಂಬಂದಿನಿ ರೀ ಪಾರ್ಸಲ್ ಅಂತೇಳಿ. ನನಗೊಂದು ಸ್ವೀಟ್ ಕಾರ್ನ್ ಕೊಡಂತ ಇಸ್ಕೊತಾನೆ ರೀ, ಕೊಡಾತ ಪಾಪ ನನ್ನ ಮಗಳು. ಅದೇ ರೀತಿ ರೀ ಇನ್ನು ಹೋಮ್ವರ್ಕ್ ಉಳ್ದೈತೆ ರೀ, ಅಪ್ಪ ಮಗಳ ಕೂಡ ಹೋಮ್ವರ್ಕ್ ಮಾಡತ್ತಾರ ರೀ. ನನಗಂತೂ ನೆಗಿ ಬರತ್ತದ ರೀ. ಯಾಕಂತಂದ್ರೆ ಲೈಟ್ ಹೋಗಿದ್ದು ರೀ ಮಳೆ ಆಗಿಸ್ಕೊಂಡ, ಆಕಿಗೆ ಫೋನ್ ಬ್ಯಾಟ್ರಿ ಹಿಡಿದು ಅದ್ರ ಫೋನಿನ ಬೆಳಕ ಹಿಡಿದು ಆಕಿನ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಸತ್ತಾರ ರೀ. ನಾನು ಸಿಟ್ಟು ಮಾಡ್ತಾನೆ ರೀ ನಮ್ಮ ಯಜಮಾನ್ರು, ಆಕಿ ಕಜ್ಜಿ ಮಾಡ್ತಾರೋ ಅದಕ್ಕಾಗಿ ನನಗೆ ಏನು ಮಾಡ್ತಾಳು, ನಾ ಏನಾರು ಅಂದ್ರೆ ಹೊಳ್ಳೆ ಅನ್ನೋದು ಬಡಿಯಾಕೆ ಬರೋದು ಮಾಡ್ತಾಳೆ ರೀ. ಅವ್ರ ಅಪ್ಪನ ಮುದ್ದಿನ ಮಗಳು ರೀ ಆಕಿ. ನಾವು ಹೆಚ್ಚಾಕಿನ ಒಬ್ರಾರ ರೀಕ್ ಇರ್ಬೇಕಂತ ಹೇಳಿ ನಾ ಹೆಚ್ಚಾಕಿಗೆ ಟ್ರಿಕ್ ಮಾಡ್ತಾನೆ ನೋಡಿ.